टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೋಣನಕುಂಟೆ ಕ್ರಾಸ್ ಹತ್ತಿರ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಿನಾಂಕ 10ರಂದು ಇದೇ ತಿಂಗಳ ದಿನಾಂಕ 10ರಂದು ಬೆಳಗ್ಗೆ ಸರಿಸುಮಾರು ಒಂದು 4 ಗಂಟೆ ಹಾಗೆ ಇಬ್ಬರು ಹುಡುಗರು ಟೀ ಕುಡ್ಕೊಂಡು ನಿಂತಿರೋ ವೇಳೆಯಲ್ಲಿ ಒಂದು ಕ್ರೆಟಾ ಗಾಡಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ಗಾಡಿ ಸೈಡಿಗೆ ನಿಲ್ಲಿಸ್ಬಿಟ್ಟು ನನಗೆ ಸಿಗರೆಟ್ ತೊಗೊಂಬ ಅಂತ ಹೇಳ್ತಾನೆ. ಅದನ್ನು ನಿರಾಕರಿಸಿದ್ದಕ್ಕೆ ಮಾತಿಗೆ ಮಾತು ಬೆಳೆಯುತ್ತೆ. ಬೆಳೆದು ಜಗಳ ಮಾಡ್ಕೋತಾರೆ, ವಾಗ್ವಾದ ಮಾಡ್ಕೋತಾರೆ. ನಂತರ ಆ ಹುಡುಗರು ಟೀ ಕುಡಿದು ಗಾಡಿ ತೆಕ್ಕೊಂಡು ಹೋಗಬೇಕಾದ್ರೆ ಗಾಡಿ ಇರುತ್ತೆ ಅವ್ರದ್ದು. ತೆಕ್ಕೊಂಡು ಹೋಗೋ ವೇಳೆಯಲ್ಲಿ ಕ್ರೆಟಾ ಗಾಡಿ ಹಿಂದೆಯಿಂದ ಜೋರಾಗಿ ಬಂದು ಗುದ್ದುತ್ತಾರೆ. ಗುದ್ದೋ ಕಾರಣವಾಗಿ ಒಬ್ಬ ವ್ಯಕ್ತಿ, ಬೈಕ್ನಲ್ಲಿದ್ದ ಒಬ್ಬ ವ್ಯಕ್ತಿ ಸಂಜಯ್ ಎಂಬಾತನು ಗಂಭೀರವಾಗಿ ಗಾಯಗೊಂಡಿದ್ದು ಅವನು ಆಸ್ಪತ್ರೆಗೆ ಒಂದು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ದಾಖಲಾಗಿರ್ತಾನೆ. ನಂತರ ಕೆಲವು ದಿನಗಳ ನಂತರ ಮೃತಪಟ್ಟಿರ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಮೊದಲು ಕೊಲೆ ಯತ್ನ, ನಂತರ ಕೊಲೆ ಪ್ರಕರಣವಾಗಿ ಅದನ್ನು ಮಾರ್ಪಡಿಸಲಾಗಿದೆ. ಹಾಗೂ ಕಾರ್ ಚಾಲಕ ಯಾರಿರ್ತಾನೆ ಅವನ್ನ ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಕಾರ್ ಚಾಲಕ ಈ ಘಟನೆ ಮಾಡುವ ವೇಳೆಯಲ್ಲಿ ಅವನ ಜೊತೆ ಅವನ ಪತ್ನಿ ಸಹ ಇರ್ತಾಳೆ. ಹಾಗೂ ಅವ್ರದ್ದು ಏನು ಪಾತ್ರ ಇದೆ ಅನ್ನೋದ್ರ ಬಗ್ಗೆ CCTV ದೃಶ್ಯಾವಳಿಗಳ ಮೂಲಕ ಅದನ್ನು ಪರಿಶೀಲಿಸಲಾಗ್ತಾ ಇದೆ. ಆರೋಪಿಯು ಮೈದಾ ಫ್ಯಾಕ್ಟ್ರಿ ಒಂದಿರ್ತದೆ. ಮೈದಾ ಫ್ಯಾಕ್ಟ್ರಿನಲ್ಲಿ ಒಬ್ಬ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಹಾಗೂ ಗಾಯಾಳುಗಳು ಅಂದರೆ ಒಬ್ಬ ಮೃತ, ಇಬ್ಬರು ಸ್ನೇಹಿತರು, ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬರು ಆಕ್ಸೆಂಚರಲ್ಲಿ, ಒಬ್ಬರು ಒರಾಕಲಲ್ಲಿ. ಅವತ್ತಿನ ದಿನ ಈ ಆರೋಪಿ ಹಾಗೂ ಅವನ ಪತ್ನಿ ಯಾವುದೋ ಒಬ್ಬರ ಬರ್ತ್ಡೇವನ್ನು ಆಚರಣೆ ಮಾಡಿ ತಮ್ಮ ಸ್ವಂತ ಮನೆ RR ನಗರದಲ್ಲಿದ್ದು RR ನಗರಕ್ಕೆ ತೆರಳುವ ವೇಳೆಯಲ್ಲಿ ದಾರಿಯಲ್ಲಿ ಮಾಡಿಕೊಂಡ ಒಂದು ಗಲಾಟೆ ಹಾಗೂ ಅಪರಾಧವಾಗಿರ್ತದೆ. ಸರ್, ಈಗ ಅದರಲ್ಲಿ ಡೆತ್ ಆಗಿದೆ ಸರ್? ಹೌದು. ಯಾರು ಸತ್ತಿರೋ ವ್ಯಕ್ತಿ ಹೆಸರು ಹೇಳಿದ್ ನಾನು, ಸಂಜಯ್ ಅಂತ. ಸಂಜಯ್ ಡೆತ್ ಆಗಿದೆ. ಸಾವಾಗಿ ಅದನ್ನು ಕೊಲೆ ಪ್ರಕರಣವಾಗಿ ಬದಲಾಯಿಸಿ ಅಂದರೆ ಮಾರ್ಪಡಿಸಿ ನ್ಯಾಯಾಲಯಕ್ಕೆ ವರದಿ ನೀಡಲಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್.